ಜವಳಿ ತೆಗಿಯೋದಕ್ಕೆ ನಮ್ಮ ಸಿದ್ದೇಗೌಡರ ಅಂಗಡಿಗೆ ತಾನೇ ಹೋಗ್ತಿರೋದು ನೀನು? ಸಿಟಿನಲ್ಲಿ ಅವನಿಗಿನ್ನ ದೊಡ್ಡ ಅಂಗಡಿ ಬೇರೆ ಯಾವ್ದಿದೆಯಮ್ಮ? ಪ್ರತಿ ಸರ್ತಿ ಎಲ್ಲದಕ್ಕೂ ಅವನ ಅಂಗಡಿಗೆ ತಾನೇ ಹೋಗೋದು. ಅದಲ್ಲದೆ ನಾವು ಹೋದ ಕೂಡಲೇ ಒಂದೊಳ್ಳೆ ಗೌರವ ಕೊಡ್ತಾನೆ, ಮರ್ಯಾದೆ ಕೊಡ್ತಾನೆ. ಆ ಹೆಣ್ಣಿನ ಕಡೆಯವರು ಅಂಥ ಅಂಗಡಿಗಳನ್ನ ಬರೀ ಹೊರಗಡೆಯಿಂದ ಮಾತ್ರ ನೋಡಿರ್ತಾರೆ. ಅವ್ರ ಅದೃಷ್ಟ ನೋಡು, ನಮ್ಮ ಜೊತೆ ಸಂಬಂಧ ಮಾಡಿದ್ಮೇಲೆ ಅಂಥ ಅಂಗಡಿ ಒಳಗಡೆ ಕಾಲಿಡೋ ಹಾಗಾಯ್ತು. ಅವ್ರದಷ್ಟೇ ಅಲ್ಲಮ್ಮ, ನಮ್ಮ ಮನೆ ಬಂದ್ಮೇಲೆ ಅಲ್ವಾ ನಮ್ಮ ಮನೆ ಎಲ್ಲ ಸೊಸೆಯಂದ್ರಿಗೂ ಅದೃಷ್ಟ ಬಂದಿರೋದು. ಅಭಿಷೇಕನ್ನ ತಂದು ಅಮ್ಮ ಅವಳು ಸೀನ್ತಿದ್ದಾಗೆ ಅಭಿಷೇಕನ ಒಳಗೇ ಬರ್ತಾ ಇದೆ. ಅಮ್ಮ ಬನ್ನಿಮ್ಮ, ಕೂತ್ಕೊಳ್ಳಿ ಬನ್ನಿ. ಅಕ್ಕ ಹೇಗಿದ್ದೀರಾ? ಯಾರು ಬಂದ್ರು ನೋಡಿ. ಅಮ್ಮ ಅಮ್ಮ ಹೇಗಿದೆಯಮ್ಮ? ಚೆನ್ನಾಗಿದ್ದೀರಾ? ಬೇಗ್ರೆ ಹೇಗಿದ್ದೀರಾ? ನನಗೇನು, ಆರಾಮಾಗಿದ್ದೀನಿ. ನಿನಗೆ ಏನೋ ಬರಬಾರ್ದು ಕಾಯಿಲೆ ಬಂದಿದೆಯಂತೆ. ಅದಕ್ಕೆ ನಿನ್ನ ಮಹಾರಾಜ ನಮ್ಮ ಅರಮನೆನ ಮಾರ್ತೀವಿ ಅಂತ ಗೋಳಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ದ. ಆದರೆ ನಿನ್ನ ನೋಡಿದ್ರೆ ಗುಂಡ್ಕಲ್ ಹಾಗೆ ಇದೆಯಾ? ಏನು ಗಂಡ ಹೆಂಡತಿ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲಮ್ಮ. ನಿಜವಾಗಿಯೂ ನನಗೆ ಹುಷಾರಿಲ್ಲ. ಅದಕ್ಕೆ ನಿಮ್ಮ ಹತ್ರ ಒಂದು ಸಹಾಯ ಕೇಳೋಣ ಅಂತ ಬಂದೆ. ಅನ್ಕೊಂಡೆ ನಿನ್ ಗಂಡ ಬೆಂಗಳೂರವ್ರ ಹತ್ರ ಏನೂ ಹೇಳಲಿಲ್ಲ ಅಂತ ಈಶ್ವರಿ ಬಂದು ಹೇಳ್ದಾಗ್ಲೇ ಅನ್ಕೊಂಡೆ ಗಂಡ ಹೆಂಡತಿ ಏನೋ ಮಸ್ಲತ್ ಮಾಡ್ತಿದ್ದೀರಿ ಅಂತ. ಇರ್ಲಿ, ನಿನ್ನ ಅಳಿಯ ಇಲ್ಲೇ ನಿಂತಿದ್ದಾರೆ, ಅದೇನ್ ಸಹಾಯ ಬೇಕೋ ಕೇಳು. ನೀವು ಗಂಡ ಹೆಂಡತಿ ಆರೋಗ್ಯವಾಗಿದ್ರೆ ತಾನೇ ರೋಷ ಗೀಷ ತೋರಿಸ್ಕೊಳ್ಳೋದು. ಮೊದ್ಲು ಅದನ್ನ ಕಾಪಾಡ್ಕೋಬೇಕಲ್ವಾ? ಅಲ್ವೋ ಗುಣ? ಅವತ್ತು ಇವಳು ಗಂಡ ನಮ್ಮ ಮನೆಗೆ ಬಂದು ಹೆಣ್ಣು ಕೊಟ್ಟ ಮನೆಯಲ್ಲಿ ಅವತ್ತೂ ಕೈ ಚಾಚಲ್ಲ. ಅಂಥ ಪ್ರಸಂಗ ಏನಾದರೂ ಬಂದರೆ ಹೆಂಡತಿಗೆ ವಿಷ ಕೊಟ್ಟು ಸಾಯಿಸ್ಬಿಡ್ತೀನಿ ಅಂತ ರೋಷಾವೇಶದಲ್ಲೂ ಹಾರಾಡ್ ಹೋದ್ನಲ್ಲಪ್ಪ. ಇವತ್ತೆಲ್ಲಿ ಹೋಯ್ತು ಆ ರೋಷ ಆವೇಶ? ಓಹೋ, ವಯಸ್ಸಾಯ್ತಲ್ವಾ, ಮರ್ತೋಗಿರ್ಬೇಕು ಪಾಪ, ಅರಳು ಮರಳು. ಇರ್ಲಿ, ಏನ್ ಸಹಾಯ ಬೇಕು ಕೇಳು. ನಾನು ದುಡ್ಡು ಕೇಳಕ್ಕೆ ಇಲ್ಲಿ ಬಂದಿಲ್ಲಮ್ಮ. ಮೆಡಿಸಿನ್ ಕೊಡಿಸ್ಬೇಕು ಅಂತ ಹೇಳಿದ್ರು, ಆದರೆ ನಾನೇ ಬೇಡ ಅಂದೆ. ನಾನಿನ್ನು ಎಷ್ಟು ದಿನ ಬದುಕಿರ್ತೀನೋ ಏನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಯಾಕೆ, ಅದಕ್ಕೆ ಬೇಡ ಅಂದ್ಬಿಟ್ಟೆ. ಓಹೋ, ನನ್ನ ಮಗ ಏನು ಸಹಾಯ ಮಾಡಿಲ್ಲ ಅಂತ ಹೋಗಿ ಕೊಂಕು ಮಾತಾಡ್ಕೊಂಡು ಬಾ ಅಂತ ನಿನ್ ಗಂಡ ಕಳ್ಸದ್ನ ನೋಡು. ಅವತ್ತು ನಿನ್ ಗಂಡ ಮರ್ಯಾದೆಯಿಂದ ಕೇಳಿದಿದ್ರೆ ನನ್ನ ಮಗ ಭಿಕ್ಷೆ ಹಾಕ್ತಾ ಇದ್ದ. ಬದುಕಬೇಕು ಅಂತ ಆಸೆನೇ ನನಗಿಲ್ಲಮ್ಮ. ಸಾಯೋದಕ್ಕಿಂತ ಮುಂಚೆ ಸ್ವಲ್ಪನಾದ್ರೂ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ ಅಷ್ಟೇ. ಯಾಕೋ ರಾಮೇಶ್ವರಕ್ಕೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ತಾವು ದೊಡ್ಡ ಮನಸ್ಸು ಮಾಡಿ ನಮ್ಮ ಈಶ್ವರಿನ ಕಳಿಸ್ಕೊಟ್ರೆ ಸ್ವಲ್ಪ ಸಹಾಯ ಆಗತ್ತೆ.
ಅಳಿಯಂದ್ರೆ ಇವತ್ತೊಂದೇ ಒಂದಿನ ಈಶ್ವರಿನ ನನ್ನ ಜೊತೆ ಕಳಿಸ್ಕೊಡಿ. ಇದು ನೀವು ನನಗೆ ಮಾಡೋ ಕೊನೆ ಸಹಾಯ ಅಂತ ಅನ್ಕೊಳ್ಳಿ ಅಳಿಯಂದ್ರೆ. ದಯಮಾಡಿ ಕಳಿಸ್ಕೊಡಿ. ಸರಿ, ಕರ್ಕೊಂಡೋಗಿ. ಕರ್ಕೊಂಡೋಗಿ ಹೋಗಮ್ಮ. ಈಶ್ವರಿ ಅಮ್ಮ, ಆದ್ರೆ ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ, ಜವಳಿ ತಗೊಳಕ್ ಹೋಗ್ಬೇಕು. ಮುಹೂರ್ತದ ಸೀರೆ ತಗೊಳ್ಬೇಕಾದ್ರೆ ಮನೆ ಹಿರಿ ಸೊಸೆ ಹೋಗ್ಲೇಬೇಕು, ಇದು ನಮ್ಮ ಪದ್ಧತಿ. ಏನ್ ಮಾಡೋಣ? ನೀವು ಬೇರೆ ಈಶ್ವರಿನ ಪುಣ್ಯಕ್ಷೇತ್ರಕ್ಕೆ ಅಂತ ಕರೀತಾ ಇದ್ದೀರಾ. ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಆಯ್ತು ಈಶ್ವರಿ, ಹೋಗ್ಬಮ್ಮ, ಅಮ್ಮನ ಜೊತೆ ಹೋಗ್ಬಾ. ನಾನೊಬ್ಬನೇ ಏನಾದ್ರು ವ್ಯವಸ್ಥೆ ಮಾಡ್ಕೊತೀನಿ, ಹೋಗ್ಬಾ. ಅಯ್ಯೋ ಬೇಡ 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 ಅಳಿಯಂದ್ರೆ. ಈಶ್ವರಿನ ನೀವೇ ಕರ್ಕೊಂಡೋಗಿ. ಒಳ್ಳೆ ಕಾರ್ಯಕ್ಕೆ ಅಡೆತಡೆ ಆಗಬಾರ್ದು. ನಾನು ಇನ್ನೊಂದ್ಸಲ ಹೋಗ್ತೀನಿ. ಸರಿ ಅಳಿಯಂದ್ರೆ, ನಾನು ಬರ್ತೀನಿ. ಒಳ್ಳೇದು. ಅಮ್ಮ ಬರ್ತೀನಿ. ಅಮ್ಮ, ಇನ್ನೊಂದ್ಸಲ ಕೇಳ್ಬಿಡಮ್ಮ. ಪರವಾಗಿಲ್ಲಮ್ಮ, ನಾನು ನೋಡ್ಕೋತೀನಿ. ಹುಷಾರ್ ಮಗಳೇ. ನಾನು ಏನು ಹುಷಾರಮ್ಮ.